ಗೃಹಲಕ್ಷ್ಮಿ ಯೋಜನೆಯ ಹಣ ಬಿಡುಗಡೆ ವಿಳಂಬವಾಗಿರುವುದು ಕೆಲವೆಡೆ ಮೃತಪಟ್ಟವರ ಹೆಸರಿನಲ್ಲಿ ಹಾಗೂ ಒಂದೇ ಕುಟುಂಬದಿಂದ 2 ಬಾರಿ ಹಣ ಪಡೆಯುತ್ತಿರುವ ಪ್ರಕರಣಗಳು ಬೆಳಕಿಗೆ ಬಂದಿವೆ ಎಂದು ಶಾಸಕ ಲಕ್ಷ್ಮಣ್ ಸವದಿ ಹೇಳಿದರು. ಅಥಣಿಯಲ್ಲಿ ಶುಕ್ರವಾರ ಸುದ್ದಿಗಾರರೊಂದಿಗೆ ಮಾತನಾಡಿದರು. ಗೃಹಲಕ್ಷ್ಮಿ ಯೋಜನೆಯ ಹಣ ದುರುಪಯೋಗವಾಗುತ್ತಿರುವ ಕುರಿತು ಸರ್ಕಾರ ಸಮಗ್ರ ಪರಿಶೀಲನೆ ನಡೆಸುತ್ತಿದೆ. ಈ ಪ್ರಕ್ರಿಯೆ ಪೂರ್ಣಗೊಂಡ ಬಳಿಕ ಬಾಕಿ ಉಳಿದಿರುವ ಎಲ್ಲ ಕಂತುಗಳನ್ನು ಅರ್ಹ ಫಲಾನುಭವಿಗಳ ಖಾತೆಗೆ ಜಮಾ ಮಾಡಲಾಗುವುದು ಎಂದರು. ಗೃಹಲಕ್ಷ್ಮಿ ಯೋಜನೆ ಹೋಗಿ ಈಗ ಚುನಾವಣೆ ಲಕ್ಷ್ಮಿಯಾಗಿದೆ ಎಂಬ ಪ್ರತಿಪಕ್ಷ ನಾಯಕರ ಟೀಕೆಗೆ ಪ್ರತಿಕ್ರಿಯಿಸಿದ ಸವದಿ, ಸರ್ಕಾರ ಪಾರದರ್ಶಕವಾಗಿ ಯೋಜನೆ ಜಾರಿಗೊಳಿಸಲು ಕ್ರಮ ಕೈಗೊಂಡಿದ್ದು ಅರ್ಹರಿಗೆ ಯಾವುದೇ ಅನ್ಯಾಯವಾಗದಂತೆ ನೋಡಿಕೊಳ್ಳಲಾಗುತ್ತಿದೆ ಎಂದು ಹೇಳಿದರು. ಬೆಳಗಾವಿಯಲ್ಲಿ ನಡೆದ ಡಿನ್ನರ್ ಸಭೆ ಕುರಿತು ಪ್ರತಿಕ್ರಿಯಿಸಿದ ಅವರು, ಸಭೆಯಲ್ಲಿ ಯಾವುದೇ ರಾಜಕೀಯ ಚರ್ಚೆ ನಡೆದಿಲ್ಲ ಎಂದು ಸ್ಪಷ್ಟಪಡಿಸಿದರು. ಗೃಹಲಕ್ಷ್ಮಿ ಹಣ ಕೆಲವೊಂದು ಕಡೆ ದುರುಪಯೋಗ ಆಗಿರ್ತಕ್ಕಂಥದ್ದು ಅದನ್ನು ಪತ್ತೆ ಮಾಡ್ತಾಯಿದ್ದಾರೆ. ಅಂದರೆ ಸತ್ತವ್ರ ಖಾತೆಗೆ ಹೋಗಿರ್ತಕ್ಕಂಥದ್ದು, ಬೇರೆ ಕಡೆ ಇದ್ದು 2 ಕಡೆ ತೊಗೊಳ್ತಕ್ಕಂಥದ್ದು, ಇದನ್ನೆಲ್ಲ ಪರಿಶೀಲನೆ ಮಾಡ್ತಾಯಿದ್ದಾರೆ. ಅದು ಪರಿಶೀಲನೆ ಮುಗಿದ ಮೇಲೆ ಏಕಕಾಲಕ್ಕೆ ದುಡ್ಡು ಹಾಕುವಂಥ ಕೆಲಸ ಮಾಡ್ತಾರೆ. ಪ್ರತಿಪಕ್ಷ ನಾಯಕರು ಆರೋಪ ಮಾಡ್ತಾ ಇದ್ದಾರೆ, ಇದು ಗೃಹಲಕ್ಷ್ಮಿ ಅಲ್ಲ, ಚುನಾವಣೆ ಲಕ್ಷ್ಮಿ ಅಂತ. ಈಗ ಯಾವ ಚುನಾವಣೆ ಇದೆ? ಮುಂಬರುವ ಚುನಾವಣೆ. ಈಗ ಹಿಂದೆ 5 ವರ್ಷಕ್ಕೊಮ್ಮೆ ಚುನಾವಣೆಗಳು ಬರ್ತಾರೆ. ಕೇಳ್ತಾ ಇದ್ದಾರೆ, ಆ ಚುನಾವಣೆ ಹೊತ್ತಿಗೆ ಇವರೆಲ್ಲ ಕಲೆಕ್ಟ್ ಮಾಡಿ ಮತ್ತೆ ಹಣ ಬಿಡುಗಡೆ ಮಾಡ್ತಾರೆ ಅಂತ ಆರೋಪ ಮಾಡ್ತಾ ಇದ್ದಾರೆ. ಆರೋಪ ಅದ, ನಿನ್ನ ಮೇಲೆ ಒಂದು ಆರೋಪ ಸಿದ್ಧ ಆಗ್ಬೇಕಲ್ಲ. ಆರೋಪ ವಿರೋಧ ಪಕ್ಷದವ್ರು ಇರೋದೇ ಆರೋಪ ಮಾಡಲಿಕ್ಕೆ, ನಮ್ಮನ್ನು ಹೊಗಳಕ್ಕಲ್ಲ. ಅನಿವಾರ್ಯನಾ ಸರ್ ಈಗ ಡಾಕ್ಯುಮೆಂಟ್ಸ್ ಕಲೆಕ್ಟ್ ಮಾಡೋದು ಹೇಳಿರಿ ಅಂತ? ಅಂದರೆ ವ್ಯರ್ಥ ದುಡ್ಡು ಹೋಗ್ಬೇಕಾದದ್ದು ಸರಿ ಅಂತೆ ನೀನು. ಈಗ ನಿನ್ನ ತಿಂಗಳಿಗೆ ನಿನ್ನ ಮೀಡಿಯಾದವರು, ನಿನ್ನ ಸಂಸ್ಥೆಯವರು ನಿನಗೊಂದು ಸಂಬಳ ಕೊಡ್ತಾರೆ. ಒಂದು ತಿಂಗಳಿಗೆ ಒಂದೇ ಸಲ ತಗೋತೆ, 2 ಸಲ ತಗೋತೇವೆ? ಇಲ್ಲ, ತಿಂಗಳಿಗೆ ಒಂದು ಸಲ ತಗೋತೆ, 2 ಸಲ ತಗೋತೆ? ಒಂದು ಸಲ ತೊಗೋಬೇಕು, 2 ಸಲ ತೊಗೋಬೇಕು, ಅದನ್ನು ಮಾಡ್ತಾರೆ. ಡಿನ್ನರ್ ಮೀಟಿಂಗ್ದಾಗ ಊಟ ಚೆನ್ನಾಗಿತ್ತಲ್ಲ ಅಂತ ಕೇಳಿದರು. ಡಿನ್ನರ್ ಮೀಟಿಂಗ್ದಾಗ ಯಾವುದೂ ಚರ್ಚೆ ಆಗಿಲ್ಲ, ಯಾವುದೇ ರಾಜಕೀಯ ಚರ್ಚೆ ಇಲ್ಲ, ಏನಿಲ್ಲ. ಕ್ಯಾಬಿನೆಟ್ ಎಕ್ಸ್ಪಾನ್ಷನ್ 1 ವಾರದಲ್ಲಿ ತೀರ್ಮಾನ ಆಗುತ್ತೆ. ನಿಮಗೇನು ಆಗ್ಬೇಕಂತ, ನಿಮ್ಮ ಮನುಷ್ಯನಾಗ ನನಗೇನು ಆಗ್ಬೇಕಂತ ನಿಮಗಿದೆ? ನಮ್ಗೆ ಸಿಕ್ಕರೆ ಒಳ್ಳೇದಂತ ಅನಿಸ್ತಾ ಇದೆ. ನಿಮಗೆ ಸಿಕ್ಕರೆ ನಮಗೆ ಒಳ್ಳೇದಂತ ಅನಿಸ್ತಾ ಇದೆ. ಆ ಥರ ವಿಶ್ ಮಾಡಿ. ರಾಜಶೇಖರ್ ಹಿರೇಮಠ, KMM ನ್ಯೂಸ್, ಬೆಳಗಾವಿ. जले दीप अंगना में होगी रोशन दुनिया, पलकों तले छा जाए चांद तारों का साया, रंगोली में खिले रंग खुशियों के भी तराने, तन मन झिलमिल जाए हर पल होंगे सुहाने, ये अटूट बंधन खिले हर आशियाना, रंग वस्त्रों का खजाना, मन भाए आराधना, मारुति गली बेलगाम, मन भाए आराधना.